ಈಗ ನಮ್ಮೊಂದಿಗೆ ಶಿವಮೊಗ್ಗ ಜಿಲ್ಲೆಯ ರೈತ ಮುಖಂಡರಾಗಿರ್ತಕ್ಕಂಥ ಹಾಗೂ ಈ ರೈತ ಸಂಘವನ್ನು ಹುಟ್ಟಾಕುವುದರಲ್ಲಿ ಪ್ರಮುಖರಾಗಿರ್ತಕ್ಕಂಥ KT ಗಂಗಾಧರ್ ಅವರಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಸರ್? ಮೊದಲನೇದಾಗಿ ತಮಗೆ ಸ್ವಾಗತ. ಕಳೆದ 485 ದಿನಗಳಿಂದ ರೈತರು ಹೋರಾಟ ಮಾಡ್ತಾರೆ, ಏನು ಅನ್ನಿಸ್ತಾ ಇದೆ ಸರ್? ರಾಜ್ಯದಲ್ಲಿ ಬಿಡದಿ ಹೋರಾಟ, ಭೂಮಿ ಹಕ್ಕು ನಮ್ಮ ಹಕ್ಕು 485ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಸರ್ಕಾರಕ್ಕೆ ಮತ್ತು ರಾಜಕೀಯ ನಿರ್ಧಾರಗಳಿಗೆ ಹೊಸ ಆಯಾಮವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಈ ಭೂಮಿ ಹೋರಾಟ ಇಡೀ ರಾಜ್ಯದ ರೈತರಿಗೆ ಒಂದು ಹೊಸ ಅಲೆಯನ್ನು ಎಬ್ಬಿಸ್ತಕ್ಕಂಥ ಕೆಲಸ ಆಗಿದೆ. 1980ರಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ, HS ಉದ್ದಪ್ಪ, ND ಸುಂಡ್ರೆ, ಕಡದಾಳ್ ಶಾಮಣ್ಣ, ಬಾಬಾಗೌಡ ಪಾಟೀಲ್ ಇವರೆಲ್ಲರೂ ಸೇರಿ ಹುಟ್ಟಾಕಿದಂಥ ಈ ರೈತ ಚಳುವಳಿ ಮೊದಲು ರೈತನ ಬದುಕಿಗೆ ನ್ಯಾಯಯುತವಾದ ಬೆಲೆಗೆ ಅವುಗಳಿಗೆ ಹೋರಾಟ. ಆದರೆ ಈಗ ಜಾಗತೀಕರಣ ಆದ ಮೇಲೆ ರೈತನಿಗೆ ತನ್ನ ಭೂಮಿಯನ್ನೇ ಉಳಿಸ್ಕೋಬೇಕಾದ ಕಷ್ಟ ಆಗಿದೆ. ಅಂಥ ಸೃಷ್ಟಿಯನ್ನು ಇವತ್ತು 2026ನೇ ಇಸ್ವಿಯಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಸ್ಥಳೀಯವಾಗಿ ಏನೇ ವಿಷಯಗಳಿರ್ಬೋದು, ಆದರೆ ಇವತ್ತು ಭೂಮಿಯನ್ನು ಸರ್ಕಾರ ಸ್ವತಃ ಸ್ವಾಧೀನ ಮಾಡಿಕೊಂಡು ಭೂಗಳ್ಳರನ್ನು ಸೃಷ್ಟಿ ಮಾಡಿಸಿ ಅವರಿಗೆ ಸಂವಿಧಾನವಾದಂಥ ರಕ್ಷಣೆಯನ್ನು ಕೊಟ್ಟು ಸಂವಿಧಾನ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾಯಿದೆ, ಭಾರತ ಸರ್ಕಾರ ಮಾಡ್ತಾಯಿದೆ. ಇದು ಶೋಭೆ ತರುವಂಥದ್ದಲ್ಲ. ಇದರ ಹಿಂದ್ಗಡೆ ರೈತನಿಗೆ, ಸ್ವಾಮಿ ನಾನು ನಿಮಗೆ ಕೇಳ್ತೀನಿ, ವಾಟ್ ಈಸ್ ಅಗ್ರಿಕಲ್ಚರ್? ಇಂಡಿಯನ್ ಅಗ್ರಿಕಲ್ಚರ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಸ್ ವೆಲ್ ಆಸ್ ದಿ ಫುಡ್ ಗ್ಯಾರಂಟಿ ಆಫ್ ದಿ ಇಂಡಿಯನ್ ಪೀಪಲ್. ಇದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. 5 ಎಕರೆ ಭೂಮಿ ಇದೆ ಅಂದರೆ ಇಡೀ ಅವನ ಕುಟುಂಬಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾನೆ, ಆಹಾರ ಉತ್ಪಾದನೆ ಮಾಡಿ ದೇಶಕ್ಕೆ ಆಹಾರ ಸಾರ್ವಭೌಮತ್ವವನ್ನು ಕೊಡ್ತಾನೆ, ಆಹಾರ ಭದ್ರತೆಯನ್ನು ಕೊಡ್ತಾನೆ. ಈ ಕೆಲಸ ಇಡೀ ಭಾರತದಲ್ಲಿ ಕೃಷಿಗೆ ಮಾತ್ರ ಇದೆಯಾ ಹೊರತು ಬೇರೆ ಯಾವುದೇ ಇಂಡಸ್ಟ್ರಿಗೆ, ಯಾವುದೇ ಬಿಸ್ನೆಸ್ಗೆ ಈ ಮಾನ್ಯತೆಯನ್ನು ಪ್ರಪಂಚದಲ್ಲಿ ಇಲ್ಲ. ಅದಕ್ಕೆ ನಾವಿಲ್ಲಿ ಬಂದಿರೋದು ಯಾವುದೇ ಗುಂಪನ್ನು ಬೆಂಬಲಿಸಕ್ಕೆ, ವಿರೋಧಿಸಕ್ಕೆ ಬಂದಿಲ್ಲ. ನಮ್ಮ ಹೋರಾಟ ಭೂಮಿಯನ್ನು ಸ್ವಾಧೀನ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ತೆಗಿಬೇಕು. ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕಾನೂನುಗಳು ಏನು ರೆಡ್ ಝೋನ್ ಅಂತ ಮಾಡಿದ್ದಾರೆ, ಅಸೆಂಬ್ಲಿ ಲೀಡ್ರಿ ಸ್ವಾಮಿ, ಅಸೆಂಬ್ಲಿ ಲೀಡ್ರಿ ಡಿಲೀಟ್ ಮಾಡಿ ರೆಡ್ ಝೋನನ್ನು. ಯಾಕೆ ಆಗಲ್ಲ? ಅದು ಸಾಧ್ಯ ಇದೆ. ಆದರೆ ರಾಜಕೀಯ ಹೇಳಿಕೆಗಳ ಮೂಲಕ ಜನರುಗಳನ್ನು ಉದ್ರೇಕ ಮಾಡಿ ಇವತ್ತು ಸಾಮರ್ಥ್ಯವನ್ನು ಹಳ್ಳಿಯ ವಾತಾವರಣ ಹಾಳಾಗ್ತಾ ಇದೆ, ಎಕಾನಮಿ ಹಾಳಾಗ್ತಾ ಇದೆ. ರಾಜಕಾರಣಕ್ಕೋಸ್ಕರವಾಗಿ ಇಡೀ ಭೂಮಿಯನ್ನು ಮತ್ತು ಜನಜೀವನ ಹಾಳು ಮಾಡ್ತಕ್ಕಂಥ ಉದ್ದೇಶ ಬಿಡದಿ ಚಳುವಳಿಯಲ್ಲಿ, ಭೂಮಿ ಸ್ವಾಧೀನ ಕ್ರಿಯೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈಗ ನಾನು ಇವತ್ತು ಕೊರೋನಾ ಬಂತು, ಬೆಂಗಳೂರಿನಲ್ಲಿ ಎಕಾನಮಿ ಹಾಳಾಯಿತು, ಉದ್ಯೋಗ ಹಾಳಾಯಿತು. ಪ್ರತಿಯೊಬ್ಬ ವಿದ್ಯಾವಂತ ತನ್ನ ತಂದೆ ತಾಯಿ, ತನ್ನ ತಾತೇನು ಮಾಡಿದ್ದ ಭೂಮಿಗೆ ಬಂದು ವ್ಯವಸಾಯ ಶುರು ಮಾಡಿ ತನ್ನ ಎಂಪ್ಲಾಯ್ಮೆಂಟನ್ನು ಕಂಡುಕೊಂಡ್ರು, ತಮ್ಮ ಆರ್ಥಿಕತೆಯನ್ನು ಭದ್ರ ಮಾಡಿಕೊಂಡ್ರು. ಇವತ್ತು ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಹಾಲಿ ಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಈ ಭೂಮಿಯ ಹಕ್ಕನ್ನು ನಾಶ ಮಾಡಿ ಆ ವಿದ್ಯಾವಂತ ಯುವಕರನ್ನ ಬೀದಿ ಪಾಲು ಮಾಡ್ತಿರಲ್ಲ. ಇದಕ್ಕೆ ರಾಜಕೀಯ ಶೋಭೆ ಆಗುತ್ತಾ? ಇದ್ರ ಕರ್ನಾಟಕದಲ್ಲಿ ಬೇಕಾಗಿತ್ತ? ಯಾವುದೇ ಕಾರಣಕ್ಕೆ ಭೂಮಿಯನ್ನು ಮಾತ್ರ ಸ್ವಾಧೀನ ಮಾಡೋಕ್ಕೆ ಬಿಡೋದಿಲ್ಲ. ಭೂಮಿ ವ್ಯಾಪಾರಿ ವಸ್ತು ಅಲ್ಲ, ಅದು ಉತ್ಪಾದನಾ ವಸ್ತು. ಅರ್ತ್ ಇದೆ ಟೂಲ್ಸ್ ಆಫ್ ಪ್ರೊಡಕ್ಷನ್. ಅದು ಭೂಮಿ ಉತ್ಪಾದನಾ ಸಾಧನ, ಮಾರಾಟದ ಕಚ್ಚಾ ವಸ್ತು ಅಲ್ಲ ಸ್ವಾಮಿ. ಇದನ್ನು ಬಿಟ್ಟು ನಾಗರಿಕತೆಯಾಗಿ ಜವಾಬ್ದಾರಿಯಿಂದ, ನೈತಿಕ ಜವಾಬ್ದಾರಿ, ಸಾರ್ವಜನಿಕ ಜವಾಬ್ದಾರಿ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಆಡಳಿತ ನಡೆಸಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ IAS ಅಧಿಕಾರಿಗಳು ಕೂಡ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಸರಿ, ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ದೇವನಹಳ್ಳಿಲೂ ಇದೇ ರೀತಿಯಾಗಿ
ನಡೆದಿದೆ. ಆವಾಗ ಏನು ಅಂತಂದರೆ ರೈತ ಸಂಘ ಮತ್ತು ಸರ್ಕಾರದ ಮಧ್ಯದಲ್ಲಿ ನೇರವಾಗಿ ಮಾತುಕತೆ ನಡೆದು ಆ ಸಮಸ್ಯೆ ಬಗ್ಗೆ ಈಗ ಬಿಡದಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಬಿಟ್ಟು ರೈತ ಸಂಘ ಮತ್ತು ಸರ್ಕಾರದ ಮಧ್ಯದಲ್ಲಿ ಮಾತುಕತೆ ಆದರೆ ಇದು ಭಾಳ ಬೇಗ ಬಗೆಹರಿಯುತ್ತೆ ಅಂತ ಹೇಳಿದ್ರೆ ಖಂಡಿತ. ಯಾಕೆ ಅಂತಂದರೆ ಎವ್ರಿ ಇಶ್ಯೂಸ್ ಹ್ಯಾಸ್ ಇಟ್ ಓನ್ ಸೊಲ್ಯೂಷನ್. ನಾವು ಮನಸ್ಸು ಮಾಡಿದರೆ ಯಾವುದೇ ಗಟ್ಟಿಯಾದ ವಿಷಯವನ್ನು, ಜಟಿಲವಾದ ವಿಷಯಗಳನ್ನು ಸರಳವಾಗಿ ಬಗೆಹರಿಸ್ತಕ್ಕಂಥ ಮಾತುಕತೆ ಅಕ್ರಾಸ್ ದಿ ಟೇಬಲ್. ಕಮಾನ್, ಮುಖ್ಯಮಂತ್ರಿಯವರು ಕರೀಲಿ, ವೇದಿಕೆಯಲ್ಲಿ ಮಾಡಿ ಸೃಷ್ಟಿ ಮಾಡಿ, ನಿಮ್ಮ ವಿಧಾನಸೌಧಕ್ಕೆ ಬರ್ತೀವಿ ಸ್ವಾಮಿ. ಯಾವುದು ಮಾಡಬೇಕು ಅನ್ನೋದನ್ನು ನಿಮಗೂ ಗೊತ್ತಿದೆ, ನಾವು ಹೇಳ್ತೀವಿ, ನಿಮಗೂ ಕೈ ಜೋಡಿಸ್ತೀವಿ. ಕೆಲಸ ಮಾಡಿ ಜನರನ್ನ ನೆಮ್ಮದಿಯಾಗಿ ಹಳ್ಳಿಗಳಲ್ಲಿ ಉತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಬೇರೆ ವಿಷಯಗಳಲ್ಲಿ ಅನಗತ್ಯ. ಸರ್ಕಾರದ ಜೊತೆ ನಾವಿರ್ತೇವೆ. ಕೆಲಸ ಕರೆದು ಮಾತಾಡ್ತೀವಿ. ನೇರವಾಗಿ ಸರ್ಕಾರ ಏನು ಮಾಡಬೇಕು, ಸಿದ್ದರಾಮಯ್ಯಂಗೂ ಹೇಳಿದ್ವಿ. ದೇವನಹಳ್ಳಿ ಹೋರಾಟದಲ್ಲಿ ಮುದ್ದಾಮ ಅವ್ರು ಕರೆದು ಮಾತುಕತೆ ಮಾಡಿ ವಾಪಸ್ ತೊಗೊಂಡ್ರು. ನೀವ್ಯಾಕಾಗಲ್ಲ ಸ್ವಾಮಿ? ಏನು ಆತಂಕ ಆಗಿದೆ ಇಲ್ಲಿ? ಏನು ಆತಂಕ ಆಗಿದೆ? ಆಗಬಾರ್ದು, ಏನಾಗಿಲ್ಲ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯನ್ನು ಜಾರಿ ಮಾಡಿ ನಾಳೆ ಬೆಳಿಗ್ಗೆ ಸಾಧ್ಯ. ಯಾಕಾಗಲ್ಲ? ಸಾಧ್ಯ ಇದೆ. ಕುಮಾರಸ್ವಾಮಿ ಅವ್ರಿಗೆ ಆಗಲ್ವಾ? ಡಿ ಕೆ ಶಿವಕುಮಾರ್ಗೆ ಆಗಲ್ವಾ? ಸಿದ್ದರಾಮಯ್ಯಂಗೆ ಆಗಲ್ವಾ? ಎಲ್ಲರೂ ಬುದ್ಧಿವಂತರೇ ಇದ್ದಾರೆ, ಯಾರು ಕಳಪೆ ಅಲ್ಲ. ಆದರೆ ಆಡಳಿತದಲ್ಲಿ ಇಂಥ ಏರುಪೇರುಗಳು, ಅನಗತ್ಯ ಇಶ್ಯೂಸು ಮಧ್ಯದಲ್ಲಿ ಪ್ರವೇಶ ಆಗುತ್ತೆ ನಿಜ. ಬಟ್ ಅದನ್ನು ಭೌತಿಕವಾಗಿ ನಾವು ಹೇಗೆ ನಾಜೂಕಾಗಿ ಬಗೆಹರಿಸಬೇಕು ಅನ್ನೋದೇ ಹೊರತು ಜಟಿಲ ಮಾಡ್ತಕ್ಕಂಥ ಇಶ್ಯೂ ಅಲ್ವೇ. ಈಗ 480 ದಿವಸ ಆಗಿದೆ. 480 ದಿವಸದಿಂದ ಸತತವಾಗಿ ಈ ಭಾಗದ ರೈತರು ತಮ್ಮ ಭೂಮಿಗೋಸ್ಕರ ಪ್ರಾಣವನ್ನಾರು ಕೊಡೋಕ್ಕೆ ಸಿಗ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ 480ನೇ ದಿವಸದ ತನಕನೂ ಇನ್ನೂ ನಿಮಗೆ ಸರಿಯಾದಂಥ ಒಂದು ಫಲಿತಾಂಶ ಸಿಕ್ಕಿಲ್ಲ. ಮುಂದಿನ ನಿಮ್ಮ ಹೋರಾಟ ಯಾವ ರೀತಿ ಇದೆ? ಇನ್ನೂ ಸರ್ಕಾರ ಕಣ್ತಿರಿದೆ ಅಂದರೆ ನಿಮ್ಮ ಹೋರಾಟ ಯಾವ ರೀತಿ ಇದೆ? ಸ್ವಾಮಿ, ಚಳುವಳಿ ಯಾರು ಮಾಡದಿದ್ದ ಚಳುವಳಿಗಳೇನಲ್ಲ. ಸಿದ್ದರಾಮಯ್ಯನೂ ಚಳುವಳಿ ನಮ್ಮ ಜೊತೆಗೆ ಮೈಸೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ರೈತ ಚಳುವಳಿಯಲ್ಲೇ ಬಂದವರು. ಕುಮಾರಸ್ವಾಮಿ ಅವರೇನು, ಅವರು ರೈತ ಚಳುವಳಿಯಲ್ಲೇ ಬಂದವರೇ. ಚಳುವಳಿಗಳ ಸಾಮರ್ಥ್ಯ, ಚಳುವಳಿಗೆ ದಕ್ಷತೆ, ಚಳುವಳಿ ಏನು ಮಾಡಬಲ್ಲದು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ಲ ಅನ್ಬೇಡಿ. ಅದಕ್ಕೆ ನಾನು ಹೇಳಿದ್ದು, ಬಗೆಹರಿಸ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಅವರ ಹತ್ರನೇ ಇದೆ. ಪವರ್ ಇದೆಯಲ್ರಿ, ವಾಟ್ ಮೋರ್ ಯು ವಾಂಟ್? ರಾಜಕಾರಣದಲ್ಲಿ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಕಾನೂನಲ್ಲಿ ಅವಕಾಶ ಇದೆ. ಕರೆದು ಮಾತಾಡಿ ಆ ರೆಡ್ ಝೋನೆಲ್ಲ ಯಾವ ಝೋನ್ ಆದರೂ ತೆಗೆದಾಕ್ಬೋದು, ಸಾಧ್ಯ ಇದೆ. ಆದರೆ ಒಂದು ಮಾತ್ರ, ನೀವು ಕೇಳಿದ ಪ್ರಶ್ನೆ ಒಂದೇ ಉತ್ತರ ಹೇಳ್ತೀವಿ. ಹೋರಾಟದ ಮಜಲುಗಳನ್ನು ನೀವು ನೋಡಿದ್ದೀರಿ. ಸರ್ಕಾರ ನಡೆಸೋರು, ನಾವು ಬೀದಿ ಮೇಲೆ ಬಿದ್ದವರು. 50 ವರ್ಷದಿಂದ ಭೂಮಿಯ ಹೋರಾಟ ಮಾಡ್ತಾ ಬಂದಿದ್ದೀವಿ. ಇವರು 18ನೇ ಮುಖ್ಯಮಂತ್ರಿ ನಾವು ನೋಡ್ತಾ ಇರೋದು. ಚಳುವಳಿ 18ನೇ ಮುಖ್ಯಮಂತ್ರಿ ನಾನು ನೋಡ್ತಾ ಇರೋದು. ಆದ್ದರಿಂದ 17 ಜನ ಮುಖ್ಯಮಂತ್ರಿಗಳನ್ನು ನೋಡಾಗಿದೆ. ಅದರಿಂದ ನಮಗೇನು ಆತಂಕ ಇಲ್ಲ, ಗಟ್ಟಿದೆ. ಕರ್ನಾಟಕದ ಕೆಂಪೇಗೌಡರು ಸ್ಥಾಪಿಸಿದಂಥ ಮಾಗಡಿ ಈ ಭಾಗ ಗಂಡು ಮೆಟ್ಟಿದ ನೆಲ. ಹೋರಾಟ ಸ್ವಲ್ಪ ದಿನ ದಿಕ್ಕು ತಪ್ಪಿಸ್ಬೋದು, ಬಟ್ ನಾಟ್ ಭಾಳ ಮುಂದುವರ್ಸೋಕ್ಕಾಗೋದಿಲ್ಲ. ಭಾಳ ಬೇಗ ಮುಖ್ಯಮಂತ್ರಿಗಳು ಇದನ್ನು ಬಗೆಹರಿಸಿದರೆ ಅವರು ಜಾಣರಾಗ್ತಾರೆ, ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ಈ ಭಾಗದ ರೈತರಿಗೆ ಮಾನಸಿಕವಾಗಿ ಯಾವ ರೀತಿಯ ಧೈರ್ಯವನ್ನು ತುಂಬಕ್ಕೆ ತಾವು ಇಷ್ಟಪಡ್ತೀವಿ? ಯಾಕೆ ಅಂತಂದರೆ ರೈತ ಸಂಘವನ್ನು ಹುಟ್ಟಾಕಿರ್ತಕ್ಕಂಥದ್ದಲ್ಲಿ ತಾವು ಒಬ್ಬ ಪ್ರಮುಖರು. ಕೊನೆಯದಾಗಿ ನಮ್ಮ ಚಾನಲ್ನ ಮೂಲಕ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಪಡೋಕ್ಕೆ ಇಷ್ಟಪಡ್ತೀವಿ? ನೋಡಿ, ಸರ್ಕಾರಕ್ಕೆ ಎಚ್ಚರಿಕೆ ಪಡೆದಲ್ಲ, ಇವತ್ತು ಬಂದಿರೋದು 31 ಜಿಲ್ಲೆಯಿಂದ ರೈತ ನಾಯಕರುಗಳು ಬಂದಿದ್ದಾರೆ. 31 ಡಿಸ್ಟ್ರಿಕ್ಟಿಂದ ಬಂದಿದ್ದಾರೆ. ಯಾಕೆಂದರೆ ಹಿಂದಿನ ಚಳುವಳಿಗಳ ಮೊದಲುಗಳನ್ನು ನೋಡ್ದಿದ್ದಲ್ಲ ಯುವಕರು ಇವತ್ತೆಲ್ಲ ಈ ಚಳುವಳಿಯನ್ನು ನೋಡ್ತಾ ಇದ್ದಾರೆ. ಈ ಚಳುವಳಿ ಹೊಸ ಬ್ಲಡ್ ಜನ್ರೇಷನ್ ಜಾಸ್ತಿ ಆಗಿದೆ ಈಗ ಅವರಿಗೆ. ಸೊ ಅವರು ದೇ ವಿಲ್ ಬಿಕಮ್ ದ ರಿಯಲ್ ಫೈಟರ್. ಅವ್ರು ದೊಡ್ಡ ಹೋರಾಟಗಾರರಾಗ್ತಾರೆ. ಹೋರಾಟ ಮಾಡಿದಾಗ ಏನಾಗಿದೆ ಅಂತ ಹೇಳ ಸರ್, ಹೇಳ್ಬೇಕಾ? ಬೇಕಾ ನಿಮಗೆ? ಒಂದೊಂದು ಸಾರಿ ರೈತ ಚಳುವಳಿ ಗಟ್ಟಿಯಾದಾಗಲೂ ಕರ್ನಾಟಕದ ರಾಜಕೀಯ ಉಲ್ಟಾ ಆಗಿದೆ. ಸರ್ಕಾರ ಅಧಿಕಾರ ಕಳ್ಕೊಂಡಿದ್ದಾರೆ. ಬೇಕಾ ಸರ್? ನಿಮಗೂ ಬೇಕಾ? ನೀವು ಅದೇ ಇಷ್ಟಪಡ್ತೀರಾ? ನಾನೇನು ಮಾಡ್ತೀನಿ ಸರ್. ಇನ್ನು ಮಾರಲ್ ಸಪೋರ್ಟ್ ಏನು ಇಷ್ಟಪಡ್ತೀವಿ? ಇಲ್ಲಿ ರೈತರು ಭಾಳ ಗಟ್ಟಿ ಇದ್ದಾರೆ, ಆದರೂ ತಾವು ಮಾರಲ್ಲ ಏನು? ರೈತರು
ಯಾರು ನಿಂತ್ಕೋಬೇಡಿ, ಎಲ್ಲ ಹಿಂದುಕೊಂಡು ಕರ್ನಾಟಕವನ್ನು ಕಟ್ಟಿದ ಎದೆಗಾರ ಕೆಂಪೇಗೌಡರು ಆಳ್ವಿಕೆ ನಡೆದಿದ್ದ ಈ ಜಾಗ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಆದರೆ ಮಾತ್ರ ಈ ಚಳುವಳಿ ಕೇವಲ ರಾಜಕೀಯಕ್ಕೋಸ್ಕರ ನಾವಿಲ್ಲಿ ಬಂದಿಲ್ಲ. ಭೂಮಿಯ ಹಕ್ಕನ್ನು ನಾವು ಮರುಸ್ಥಾಪನೆ ಮಾಡಲೇಬೇಕು ಅಂತ ಬಂದಿದ್ದೇವೆ. ಇದು ಮಾಗಡಿ ಅಂತಲ್ಲ, ನಮ್ಮ ಬೈನಹಳ್ಳಿ ಅಂತಲ್ಲ, ಧಾರವಾಡ, ಹರಿಹರ, ರಾಣೆಬೆನ್ನೂರು ಎಲ್ಲ ಕಡೆನ ಅಕ್ವಿಷನ್ ಮಾಡಿದ ಜಾಗನ ವಾಪಸ್ ತೆಗೆದು ಸರ್ಕಾರ ನಾಗರಿಕತೆಯಿಂದ ಇದನ್ನು ಭಾಳ ಬೇಗ ಮಾಡಿದರೆ ಸೌಹಾರ್ದಯುತವಾದ ವಾತಾವರಣ ಬಗೆಹರಿತದೆ. ಆದರೆ ಈ ಭಾಗದ ರೈತರಿಗೆ ಹೇಳ್ತೀವಿ, ಇಡೀ ರಾಜ್ಯ ಸತ್ಯವಾದ ವಿಷಯಕ್ಕೆ, ಭೂಮಿಯ ಹಕ್ಕಿನ ಹೋರಾಟಕ್ಕೆ ನಾವು ಸದಾ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋದಕ್ಕೆ ಇವತ್ತು ಬಂದಿದ್ದೀವಿ. ನಮ್ಮೆಲ್ಲ ಮಾಹಿತಿ ಧನ್ಯವಾದಗಳು. ಇದಿಷ್ಟು ಕರ್ನಾಟಕ ರಾಜ್ಯದಲ್ಲಿ ರೈತ ಸಂಘವನ್ನು ಕಟ್ಟಲಿಕ್ಕೆ, ರೈತ ಸಂಘ ಇವತ್ತು ರಾಷ್ಟ್ರದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಸಂಘ. ಇಂಥ ರೈತ ಸಂಘವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅನೇಕ ಜನ ಪ್ರಮುಖರಿದ್ದಾರೆ. ಅದರಲ್ಲಿ ನಮ್ಮ KT ಗಂಗಾಧರ್ ಅವರು ಕೂಡ ಒಬ್ಬರು. ಯಾಕೆಂದರೆ ಅವರು ಒಂದು ಭಾಳ ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು. ಭೂಮಿ ಅಂತಕ್ಕಂಥದ್ದು ಮಾರಾಟದ ವಸ್ತು ಅಲ್ಲ, ಅದು ಪ್ರೊಡಕ್ಷನ್ ಮಾಡ್ತಕ್ಕಂಥ ವಸ್ತು. ಅದನ್ನು ದಯವಿಟ್ಟು ಮಾರಾಟಕ್ಕೆ ಇಡಬೇಡಿ, ಅದು ಮಾರಾಟದ ವಸ್ತು ಅಲ್ಲ ಅಂತ ಒಂದು ಕಿವಿ ಮಾತನ್ನು ರೈತರಿಗೂ ಕೂಡ ಹೇಳಿದರು. ಅದೇ ರೀತಿ ಎಚ್ಚರಿಕೆ ಗಂಟೆಯಾಗಿ ಸರ್ಕಾರಕ್ಕೂ ಕೂಡ ತಿಳಿಸಿದರು. ಅವರು ಕೂಡ ದೂರದ ಶಿವಮೊಗ್ಗದಿಂದ ಇವತ್ತು ಈ ಬಿಡದಿಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಿಡದಿಯಲ್ಲಿ ಅನೇಕ ಎಲ್ಲ ಜಿಲ್ಲೆಯ 30 ಜಿಲ್ಲೆಯ ಮುಖಂಡರು, ರೈತರು ಇಲ್ಲಿ ಆಗಮಿಸಿದ್ದಾರೆ. ಇದಿಷ್ಟು KT ಗಂಗಾಧರ್ ಅವರ ಅಂತರಾಳದ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಬಿಡದಿಯಿಂದ ಮುರಳಿ ವ್ಯಾಸ್.